ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನುಸ್ವಯಂಕಲಿಕೆ. ನೋಡಿ ಕಲಿ. ಇವತ್ತಿನ ದಿನ ನಾನು 6 ತಿಂಗಳ ನಂತರ ಕೊಡುವಂತಹ ಮಕ್ಕಳಿಗೆ 6 ತಿಂಗಳ ನಂತರ ಆಲ್ಮೋಸ್ಟ್ ನೀವು 9 ತಿಂಗಳವರೆಗೆ ಇದನ್ನು ಕೊಡ್ಬೋದು. ಇದನ್ನು ಸ್ವಲ್ಪ ಜಾಸ್ತಿ ಬೇಯಿಸಿ ತೋರಿಸ್ತಾ ಇದ್ದೀನಿ ನಾನು, ಯಾಕಂದರೆ ಚಿಕ್ಕ ಮಕ್ಕಳಿಗಲ್ವಾ. ಸೊ ಅದಕ್ಕಾಗಿ ನೋಡಿ, ಇಲ್ಲಿ ಅಕ್ಕಿನ ನಾನು 2 ಟೇಬಲ್ ಸ್ಪೂನ್, ನೋಡಿ ಫ್ರೆಂಡ್ಸ್, ಇದು ಟೇಬಲ್ ಸ್ಪೂನ್ ಅಂದರೆ ಟೀ ಸ್ಪೂನ್ ಅಂತ ಅಂದರೆ ಇದು. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಆನಂತರ ಇಲ್ಲಿ ಒಂದು 3/4 ಕ್ಯಾರೆಟ್, ಚಿಕ್ಕದಾದರೆ 1 ಕ್ಯಾರೆಟ್ ತೊಗೊಳ್ಳಿ. ಆನಂತರ 1 ಆಲೂಗೆಡ್ಡೆ ಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ಮೈ ಕಟ್ತಾರೆ ಮತ್ತು ಚೆನ್ನಾಗಿ ನಿದ್ದೆ ಕೂಡ ಮಾಡ್ತಾರೆ. ಮೊದಲಿಗೆ ಫ್ರೆಂಡ್ಸ್, ಅಕ್ಕಿನ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕಾಗತ್ತೆ. ಇದನ್ನು ನಾನು ಏನಿಲ್ಲ ಅಂದರೂ ಒಂದು 20 ನಿಮಿಷ ನೆನೆಸಿರೋದ್ರಿಂದ ಇದನ್ನು ತೊಳ್ಕೊಂಡಿದ್ದೀನಿ. ಈಗ ನೀರು ಚೆಲ್ಬಿಡೋಣ. ಫ್ರೆಂಡ್ಸ್, ಮೊದಲಿಗೆ ಗ್ಯಾಸ್ ಸ್ಟವ್ ಹಚ್ಕೊಳ್ಳಿ. ಆನಂತರ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿ, ಕ್ಯಾರೆಟು, ನೀರೆಲ್ಲ ಚೆಲ್ಲಿದ್ದೀನಿ ನಾನು, ನೀರೆಲ್ಲ ಬಸ್ತಿದ್ದೀನಿ. ಸೊ ಆನಂತರ ಈ ಆಲೂಗೆಡ್ಡೆ, ಪೊಟ್ಯಾಟೊ, ಇದಿಷ್ಟನ್ನು ಹಾಕಿ ಅದೇ ಅಳತೆಲಿ 3 ಕಪ್ನಷ್ಟು ನೀರು. ಯಾತಕ್ಕೆ 3 ಕಪ್ಪು ಅಂದರೆ ಈ 2 3 ಯಾತಕ್ಕೆ ಅಂದರೆ ಈ 1-2 ತರಕಾರಿ ಮತ್ತು ಅಕ್ಕಿ ಸೇರಿಸಿದ್ರೆ ಈ 1 ಕಪ್ನಷ್ಟು ಆಗುತ್ತೆ. ಸೊ ಇದಕ್ಕೆ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಯೂಶ್ವಲಿ 2 ಕಪ್ ಹಾಕೋ ಜಾಗದಲ್ಲಿ ನೀವು 3 ಕಪ್ ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ 3 ಕಪ್ ನೀರು ಹಾಕಿ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ನಾವೇನು ಮಾಡೋಣ, ಒಂದು 4 ವಿಷಲ್ ತೊಗೊಳ್ಳೋಣ. ಫ್ರೆಂಡ್ಸ್, ನೆನಪಲ್ಲಿರಲಿ, ಮಕ್ಕಳು ಹೊಟ್ಟೆ ತುಂಬ ಸೂಕ್ಷ್ಮ. ಈ ಟೈಮ್ನಲ್ಲಿ ಬರೀ ಹಾಲು ಕುಡಿತಾ ಇರ್ತಾರೆ. ಆ ಟೈಮ್ನಲ್ಲಿ ನಾವು ಈ ಮೇಲ ತಿಂಡಿಗಳನ್ನ ಶುರು ಮಾಡಿದಾಗ ಅದಕ್ಕೆ ಎಷ್ಟು ಬೇಕು, ಎಷ್ಟು ಹಾಲು ತೆಳುವಾಗಿ ಬರುತ್ತೋ ಅದೇ ರೀತಿ ನಾವು ಗಂಜಿ ಕೂಡ, ಈಗ ನಾವೇನು ಮಾಡ್ತಾಯಿದ್ದೀವಿ ಅನ್ನ, ಇದನ್ನು ಗಂಜಿ ರೀತಿ ಮಾಡಿ ಕೊಡಿ. ಸೊ ಇದನ್ನು ನಾನು ತೋರಿಸ್ತೀನಿ. ಆನಂತರ ಅದಲ್ಲದೆ ಫ್ರೆಂಡ್ಸ್, ಇದಾದ ನಂತರ ಇನ್ನೂ ಮಿಕ್ಕದಾಗ ಏನು ಮಾಡ್ಬೋದು, ನೀವು ಅದನ್ನು ಸ್ವಲ್ಪ ಸಂಜೆಗೆ ಅದನ್ನೇ ಯೂಸ್ ಮಾಡಿಕೊಂಡು ಸಂಜೆಗೆ ಸ್ವಲ್ಪ ಆ್ಯಪಲ್ನ ತುರಿದ್ಬಿಟ್ಟು ಅಥವಾ ಆ್ಯಪಲ್ನ ಬೇಯಿಸಿ ಅದರೊಳಗಡೆ ಹಾಕಿ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಕೊಡಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ. ಇದು ಈಗ ಒಂದು 4 ವಿಷಲ್ ತೊಗೊಳ್ಳೋಣ. ಫ್ರೆಂಡ್ಸ್, 4 ವಿಷಲ್ ತೊಗೊಂಡಿದ್ದೀನಿ. ಈಗ ಮತ್ತೆ ಸಿಮ್ಮರಲ್ಲಿಟ್ಟು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ತುಂಬ ಒಳ್ಳೆಯದು. ಈಗ ಪ್ರೆಷರ್ ಹೋಗಿದೆ ನೋಡಿ, ನೋಡ್ತಿದ್ದೀರಲ್ಲ, ಈಗ ಕಂಪ್ಲೀಟಾಗಿ ಈಗ ಇದು ಬೆಂದಿದೆ. ಓಕೆ ಫ್ರೆಂಡ್ಸ್, ನಾನೀಗ ಏನು ಮಾಡ್ತೀನಿ, ಈ ತರಕಾರಿ ಮತ್ತು ಈ ಅನ್ನ ಏನಿದೆ ಇದನ್ನು ಈ ರೀತಿ ಒಂದು ಜಾಲರಿಗೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ನೀಟಾಗಿ ಮಿದ್ದಿಸ್ಕೊಳ್ತಾ ಮ್ಯಾಶ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೋಡಿ, ಅನ್ನ ಬೀಳ್ತಾ ಹೋಗುತ್ತೆ ಕೆಳಗಡೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಒಂದಿಷ್ಟು ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟು ಪೇಷನ್ಸ್ ಇಲ್ಲ, ನನಗೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅನ್ನೋರು ಏನು ಮಾಡ್ಬೋದು, ಇದೇ ರೀತಿ ಒಂದು ಮಿಕ್ಸಿ ಜಾರ್ ತೊಗೊಂಡು ನೋಡಿ, ಈ ಥರ ಗಟ್ಟಿ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ಜಸ್ಟ್ ಒಂದೇ ಸತಿ ವಿಪ್ಪಿಂಗಲ್ಲಿ ಜಸ್ಟ್ ಒಂದು ಸತಿ ಹಿಂಗೆ ಆನ್ ಮಾಡಿ ಆಫ್ ಮಾಡಬೇಕು, ಸಾಕಷ್ಟೇ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ನೀಟಾಗಿದೆ. ಒಂದೇ ಸತಿ ಸಾಕು, ಜಾಸ್ತಿ ಬೇಡ. ತುಂಬ ಜಾಸ್ತಿ ಮಾಡಿಬಿಟ್ರೆ ಏನೂ ಸಿಗೋದಿಲ್ಲ. ಈಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈಗ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ, ತುಂಬ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಉಪ್ಪು ರುಚಿಗೆ. ಈವನ್ ಫ್ರೆಂಡ್ಸ್, ಈಗ ಇದಕ್ಕೆ ನೀವು ಸ್ವಲ್ಪ ಬಾದಾಮ್ ಪೌಡ್ರು ಯೂಸ್ ಮಾಡ್ಕೋಬೋದು ಮನೇಲೇ ಮಾಡಿರೋದಾದರೆ. ಆನಂತರ ಸ್ವಲ್ಪ ತುಪ್ಪ ಹಾಕ್ಕೋಬೋದು. ಶೀತ ಇಲ್ಲ ಅಂದರೆ ದಯವಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ, ಈ ರೀತಿ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ತಿನ್ನಿಸ್ಬಹುದಾದಂತಹ ಊಟ. ಫ್ರೆಂಡ್ಸ್, ನೀವು ಇದನ್ನು ರುಬ್ಬಿ ಇಟ್ಕೊಳ್ಳೋ ಮುಂಚೆ ಅಥವಾ ಮ್ಯಾಶ್ ಮಾಡೋ ಮುಂಚೆನೇ ನೀವು ಸ್ವಲ್ಪ ತೆಗೆದಿಟ್ಕೊಳ್ಳಿ. 2 ಟೈಮ್ ಮಾಡ್ಕೊಳ್ಳೋದಾದರೆ. ಇನ್ನೊಂದು ಟೈಮ್ಗೆ ನೀವು ಸ್ವಲ್ಪ ಆ್ಯಪಲ್ಲು, ಸ್ವಲ್ಪ ಯಾವುದಾದ್ರೂ ಹಣ್ಣು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ತಿನ್ನಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಾನು ನನ್ನ ಮಗನಿಗೆ ಕೊಡ್ತಿದ್ದೆ. ಸೊ ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನುಸ್ವಯಂಕಲಿಕೆ, ನೋಡಿ ಕಲಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.